ऑपरेशन महादेव जो कल एक हुआ है, इसकी जानकारी देना चाहता हूं। ಪಹಲ್ಗಾಮ್ನಲ್ಲಿ ಅಮಾಯಕರ ಮೇಲೆ ನಡೆದಂತ ದಾಳಿಗೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರವನ್ನೇನೋ ಕೊಡ್ತು. ಆದ್ರೆ ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳು ಮಾಡುವಂತ ದಾಳಿ ಇದೆಯಲ್ಲ, ಅದಕ್ಕೆ ಪ್ರತ್ಯುತ್ತರವನ್ನ ಕೊಡಬೇಕು ಅಂತ ಹೇಳಿದ್ರೆ ಯಾರು ಭಯೋತ್ಪಾದಕರು 3 ಜನ ದಾಳಿ ಮಾಡಿದ್ರಲ್ಲ ಅವರನ್ನ ಮುಗಿಸಬೇಕಾಗಿತ್ತು. ಆ ಮುಗಿಸದೆ ಇದ್ದಿದ್ರೆ, ಆ ಕಥೆ ಆಗದೆ ಇದ್ದಿದ್ರೆ ಈಗ ಈ ವಿರೋಧ ಪಕ್ಷದ ಪ್ರತಿ ದಾಳಿಯನ್ನ ತಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಆ ದಾಳಿಯನ್ನ ತಡೆಯೋದಕ್ಕೆ ಅಸ್ತ್ರ ಅಮಿತ್ ಶಾ ಅವ್ರಿಗೆ ಅದೇನೋ ಅದೃಷ್ಟವಶಾತ್ ಸಿಕ್ಕಿದೆ. ಅದೆಂತ ಅಸ್ತ್ರ ಅಂತ ಹೇಳಿದ್ರೆ, ಸುಲೈಮಾನ್ ಶಾ, ಜಿಬ್ರಾನ್ ಹಾಗೆ ಅಫ್ಘಾನ್ ಈ 3 ಜನರನ್ನ ಸೇನೆ ಹೊಡೆದು ಉರುಳಿಸಿದೆ. ಯಾರು ಭಾರತದ ಅಮಾಯಕರನ್ನ ಅವರ ಧರ್ಮವನ್ನು ಕೇಳಿ ಹೊಡೆದಾಕಿದ್ರೋ ಅವರನ್ನ ನಮ್ಮ ಸೇನೆ ಹೊಡೆದಾಕಿದೆ. ನಮ್ಮ ಸೇನೆ ಜೊತೆಗೆ ಜಮ್ಮು ಕಾಶ್ಮೀರ ಪೊಲೀಸರು, ಇಂಟೆಲಿಜೆನ್ಸ್ IB ಸೇರ್ಕೊಂಡು ಹೊಡೆದಾಕಿದ್ದಾರೆ. ಸೊ ಹಾಗಾಗಿ ಏನು ಪ್ರತೀಕಾರ ಅಂತಿಮವಾಗಿ ಆಗಬೇಕಾಗಿತ್ತು, ಅವರೆಲ್ಲರಿಗೂ ಏನು ತಕ್ಕ ಉತ್ತರ ಕೊಡಬೇಕಾಗಿತ್ತು ಅದನ್ನು ಭಾರತೀಯ ಸೇನೆ ನಾವು ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಹೇಳಿ ವಿರೋಧ ಪಕ್ಷದವರ ಬಾಯಿ ಮುಚ್ಚಿಸಿದ್ದಾರೆ ಅಮಿತ್ ಶಾ. ಆದ್ರೆ ಇಲ್ಲಿ ಇಷ್ಟು ದಿನ ಕಾದ ನಂತರ ಈ ಸದನದಲ್ಲಿ ಯಾವಾಗ ಒಂದು ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಾರಲ್ಲ, ಆ ದಿನವೇ ಈ ಘಟನೆ ನಡೆಯೋದಕ್ಕೆ ಇದೇನು ಕಾಕತಾಳೀಯ? ಇಷ್ಟು ದಿನ ಯಾಕೆ ಭಯೋತ್ಪಾದಕರು ಸಿಗ್ಲಿಲ್ಲ? ಇದೇನು ಅನುಮಾನ ಅಲ್ಲ, ಆದ್ರೆ ಅದೇನ್ ಕಾಕತಾಳೀಯನೋ ಗೊತ್ತಿಲ್ಲ. ಬಿಜೆಪಿಯನ್ನ ಬಚಾವ್ ಮಾಡೋಕೆ ಅಂತಾನೆ ಈ ಭಯೋತ್ಪಾದಕರು ಸಿಕ್ಕಿದ್ರ. ಆದ್ರೆ ಈ ಘಟನೆ ಈ ಸದನದಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಆಗ್ತಾ ಇರುವಾಗನೇ ನಡೀತಾ ಇದೆ ಅಂದ್ರೆ ಬಿಜೆಪಿಗೆ ಅದೃಷ್ಟ ಚೆನ್ನಾಗಿದೆಯೋ ಅಥವಾ ಏನು ಆ ಭಯೋತ್ಪಾದಕರು ಮಾಡಿದ ಆ ಕುಕೃತ್ಯಕ್ಕೆ ತಕ್ಕ ಶಾಸ್ತಿ ಆಗ್ಬೇಕು ಅಂತ ಇತ್ತು ಗೊತ್ತಿಲ್ಲ. ಆದ್ರೆ ಏನೋ ಸಮಯ ಸಂದರ್ಭಗಳು ಬಿಜೆಪಿಯನ್ನ ಕಾಪಾಡ್ತಾ ಇವೆ ಅಂತ ಹೇಳ್ಬೋದು. ಆ 3 ಭಯೋತ್ಪಾದಕರ ಮೇಲೆ ನಮ್ಮ ಸೇನೆ ಮುಗಿಬಿದ್ದು ಅವ್ರನ್ನ ಮುಗಿಸಿದೆ. ಅದು ಆಗದೆ ಇದ್ದಿದ್ರೆ ಬಿಜೆಪಿಗೆ ಸದನದಲ್ಲಿ ಉತ್ತರ ಕೊಡಕ್ ಆಗ್ತಾ ಇರ್ಲಿಲ್ಲ. ಸೊ ಅದು ಸಮಯಕ್ಕೆ ತಕ್ಕ ಹಾಗೆ ಸಂಭವಿಸಿದೆ. ಆದ್ರೆ ಇದಕ್ಕೆ ಇನ್ನು ಕಾಂಗ್ರೆಸ್ ಮತ್ತೆ ಪ್ರಶ್ನೆಗಳನ್ನು ಕೇಳಬಹುದು, ವಿರೋಧ ಪಕ್ಷಗಳೆಲ್ಲರೂ ಪ್ರಶ್ನೆ ಕೇಳಬಹುದು. ಅದು ಆ ಭಯೋತ್ಪಾದಕರೇನಾ ಅಥವಾ ನೀವು ಸದನದಲ್ಲಿ ನಮಗ್ ಸಮಾಧಾನ ಪಡಿಸೋದಕ್ಕೋಸ್ಕರ ಆ 3 ಜನ ಅಂತ ಹೇಳ್ತಾ ಇದ್ದೀರಾ? ಅದನ್ನ ಖಚಿತಪಡಿಸಿ ಸುಮ್ಮನೆ ಮಾಧ್ಯಮದವರು ಅಥವಾ ವಿರೋಧ ಪಕ್ಷದವರು ಬಾಯಿ ಮುಚ್ಚೋದಕ್ಕೆ ಇದನ್ನ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳಬಹುದು. ಸಹಜವಾಗಿನ ಅನುಮಾನ ಬರುತ್ತೆ. ಯಾಕೆಂದ್ರೆ ಇಷ್ಟು ದಿನ ಸಿಗದೆ ಇದ್ದವರು, 97 ದಿನ ಸಿಗದೆ ಇದ್ದವರು ಇವಾಗ ಸಿಗ್ತಾರೆ ಅಂತ ಹೇಳಿದ್ರೆ ಹೇಗ್ ಸಿಕ್ಕಿದ್ರು? ನಿಜಾನ? ಅದು ಅವರೇನಾ ಅನ್ನೋ ಪ್ರಶ್ನೆಗಳು ಮೂಡಬಹುದು. ಏನಾದ್ರೂ ಯಾರು ಹತರಾಗಿದಾರಲ್ಲ ಭಯೋತ್ಪಾದಕರು, ಅವರ ಭಾವಚಿತ್ರಗಳನ್ನ, ಫೋಟೋಗಳನ್ನೇನಾದ್ರೂ ಹೊರಗಡೆ ತೆಗೆದ್ರೆ, ಅದನ್ನ ತೋರಿಸಿದ್ರೆ ಬಹುಶಃ ಇದು ಅವರೇ ಅನ್ನುವಂತ ಒಂದು ಐಡೆಂಟಿಟಿ ಸಿಗಬಹುದು ಅಂತ ಅನ್ನಿಸ್ತಾ ಇದೆ.